ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಏಪ್ರಿಲ್ 2026ರ ಮಾಸ ಭವಿಷ್ಯ ಹೇಗಿದೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಿದೆ ಗ್ರಹಗಳು ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಅಂತ ನೋಡಿದ್ರೆ ನೋಡಿ, ಕುಂಭ ರಾಶಿನಲ್ಲಿ ರಾಹು, ಬುಧ ಮತ್ತು ಕುಜ ಗ್ರಹಗಳಿದ್ರೆ, ಮೀನ ರಾಶಿನಲ್ಲಿ ಸೂರ್ಯ ಮತ್ತು ಶನಿ ಗ್ರಹಗಳಿದ್ದಾವೆ. ಅದೇ ರೀತಿ ನಮ್ಮ ಮೇಷ ರಾಶಿನಲ್ಲಿ ಶುಕ್ರ ಗ್ರಹವಿದ್ರೆ, ಮಿಥುನದಲ್ಲಿ ಗುರು ಹಾಗೂ ಸಿಂಹದಲ್ಲಿ ಕೇತು ಗ್ರಹಗಳಿದೆ. ಇದರಲ್ಲಿ ಸ್ಥಾನಮಾನ ಚೇಂಜ್ ಆಗಿದೆ ಅನ್ನೋದ್ರ ಬಗ್ಗೆ ನೋಡಿದ್ರೆ ನೋಡಿ, ಮೊದಲನೇದಾಗಿ ಇದೇ ತಿಂಗಳ 2ನೇ ತಾರೀಕು ಕುಜಗ್ರಹವು ಕುಂಭ ರಾಶಿಯಿಂದ ಮೀನ ರಾಶಿಗೆ ತನ್ನ ಪ್ರವೇಶನ ಬೆಳೆಸಿದ್ರೆ, ಇದೇ ತಿಂಗಳ 11ನೇ ತಾರೀಕು ಬುಧ ಗ್ರಹ ಕುಂಭದಿಂದ ಮೀನಕ್ಕೆ ತನ್ನ ಪ್ರವೇಶನ ಬೆಳೆಸ್ತಾರೆ. ಹಾಗೆ 14ನೇ ತಾರೀಕು ಸೂರ್ಯ ಮೀನದಿಂದ ಮೇಷರಾಶಿಗೆ ಅಂದರೆ ತನ್ನ ಉಚ್ಚ ರಾಶಿಗೆ ಪ್ರವೇಶನ ಬೆಳೆಸಿದ್ರೆ, ಇನ್ನು 19ನೇ ತಾರೀಕು ಶುಕ್ರ ಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪ್ರವೇಶನ ಬೆಳೆಸುತ್ತೆ. ಇನ್ನು ಬುಧ ಗ್ರಹ ಇದೇ ತಿಂಗಳ ಕೊನೆಯಲ್ಲಿ ಮತ್ತೊಮ್ಮೆ ತನ್ನ ಪತನ ಬದಲಾಯಿಸ್ತಾ ಇದೆ. ಮೊದಲನೇದಾಗಿ 11ನೇ ತಾರೀಕು ಬುಧ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 30ನೇ ತಾರೀಕು ಮೀನರಾಶಿಯಿಂದ ಮೇಷರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಸೊ ಈ ತಿಂಗಳಲ್ಲಿ ಸಾಕಷ್ಟು ಗ್ರಹಗಳ ಬದಲಾವಣೆ ಇರೋದ್ರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಗಳನ್ನ ನಾವು ನೋಡ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಯವರ ಫಲಾನುಫಲಗಳು ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಮೇಷರಾಶಿಯವರಿಗೆ ಎಲ್ಲ ರಾಶಿಯವರಿಗೂ ಅಷ್ಟೇ ಅರ್ಧ ತಿಂಗಳು ಒಂಥರ ಇದ್ದರೆ ಅರ್ಧ ತಿಂಗಳು ಇನ್ನೊಂದು ಥರ ಇರುತ್ತೆ. ಯಾಕಂದರೆ ಸಾಕಷ್ಟು ಗ್ರಹಗಳ ಒಂದು ಬದಲಾವಣೆ ಈ ತಿಂಗಳಲ್ಲಿದೆ. ಸೊ ಮೊದಲನೇದಾಗಿ ನೋಡಿ, ಮೇಷರಾಶಿಯವರಿಗೆ ರಾಶಾಧಿಪತಿ ಬಂದು 11ನೇ ಮನೆಯಲ್ಲಿ ಏನು ಸ್ಥಿತವಾಗಿದ್ದ, ಇದೇ ತಿಂಗಳು ಏನು ಕುಜನು ಕೂಡ ತನ್ನ ಸ್ಥಾನ ಅಂದರೆ 2ನೇ ತಾರೀಕೇನೆ 11ನೇ ಮನೆಯಿಂದ 12ನೇ ಮನೆಗೆ ತನ್ನ ಸ್ಥಾನನ ಬೆಳೆಸ್ತಾನೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಕೆಲವೊಂದು ಲಾಸಸ್ನ ನೀವು ನೋಡಬೇಕಾಗಿ ಬರುತ್ತೆ. ಲಾಸಸ್ ಅಂತಂದರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಚೆನ್ನಾಗಿ ಆಗ್ತಿದೆ, ಇನ್ಕಮ್ ಚೆನ್ನಾಗಿ ಬರ್ತಾ ಇದೆ, ಅದೇ ರೀತಿಯಲ್ಲಿ ಖರ್ಚು ಕೂಡ ಆಗ್ತಿದೆ ಅಂತ ಹೇಳಿದೆ. ಅದೇ 12ನೇ ಮನೆಗೆ ಲಗ್ನಾಧಿಪತಿನೇ ವ್ಯಯಸ್ಥಾನಕ್ಕೆ ಬಂದಾಗ ಸ್ವಲ್ಪ ಇನ್ನೂ ಖರ್ಚು ಜಾಸ್ತಿ ಆಗುವಂಥದ್ದನ್ನು ನೀವು ನೋಡಬೇಕಾಗಿ ಬರುತ್ತೆ. ಇದ್ರ ಜೊತೆಗೆ ಇನ್ನೊಂದೇನು ಅಂತಂದರೆ, ನೀವೇನಾದರೂ ಹೊರದೇಶಕ್ಕೆ ಏನಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ, ಎಜುಕೇಷನ್ ಪರ್ಪಸ್ಗಾಗಿರ್ಬೋದು ಅಥವಾ ನೀವೇನಾದರೂ ಜಾಬ್ ಪರ್ಪಸ್ಗಾಗಿರ್ಬೋದು ಹೋಗ್ತಾ ಇದ್ದೀರಂತಾರೆ, ಅದಕ್ಕೆ ಒಂದು ಒಳ್ಳೆ ರಿಸಲ್ಟ್ನ ಖಂಡಿತವಾಗ್ಲೂ ನೋಡ್ಬೋದು. ಆದರೆ ಭೂಮಿಗೆ ಸಂಬಂಧಪಟ್ಟಿದ್ದು ಏನಾದರೂ ವ್ಯವಹಾರಗಳನ್ನ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ಸ್ವಲ್ಪ ಹಿನ್ನಡೆ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆ ವಿಚಾರದಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕು. ಇನ್ನು ಮನೆಯ ವಾತಾವರಣ ಹೇಗಿರುತ್ತೆ ಅಂತ ನೋಡಿದ್ರೆ, ಶುಕ್ರ ನೋಡಿ ನಿಮಗೆ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ಮನೆಯಲ್ಲಿ ಒಂಥರ ಖುಷಿಯಾದ ವಾತಾವರಣ ಇರುತ್ತೆ. ಮನೆಯಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗಿರುತ್ತೆ. ಯಾಕಂದರೆ ನಿಮಗೆ 7ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಕೂಡ ಇದೆ. ಸೊ ಇದರಿಂದ ಏನಾಗುತ್ತೆ, ಮನೆಯಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಗಂಡ ಹೆಂಡತಿ ಮೇಲೆ ಒಬ್ಬರಿಗೆ ಗೌರವ ಬರೋದು, ಜಗಳ ಕೂಡ ಆಗ್ತಾ ಇರುತ್ತೆ, ಇಲ್ಲ ಅಂತ ಹೇಳಿಲ್ಲ. ಜಗಳಗಳು ಆಗ್ತಾ ಇದ್ರೂ ಕೂಡ ಹಾಗೆ ಪ್ರೀತಿ ವಿಶ್ವಾಸನೂ ಕೂಡ ಅದೇ ರೀತಿಯಲ್ಲೇ ಇದ್ದೇ ಇರುತ್ತೆ. ಇನ್ನು ಮನೆಯಲ್ಲಿ ಮಕ್ಕಳು ಯಾವ ರೀತಿ ಓದ್ತಿದ್ದಾರೆ ಅಥವಾ ಮೇಷ ರಾಶಿನಲ್ಲಿರುವಂಥ ವಿದ್ಯಾರ್ಥಿಗಳ ಎಜುಕೇಷನ್ ಹೆಂಗಿರುತ್ತೆ ಅಂದರೆ, ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರಾ. ಆದರೆ ಸೂರ್ಯ ಚೇಂಜ್ ಆಗಿದ್ದ ನಂತರ ಅಂದರೆ ಉಚ್ಚ ರಾಶಿಗೆ ಅಂದರೆ ಮೇಷ ರಾಶಿಗೆ ತನ್ನ ಉಚ್ಚ ರಾಶಿಗೆ ಪ್ರವೇಶ ಮಾಡಿದ ನಂತರ ಅಂದರೆ 14ನೇ ತಾರೀಕಿನ ನಂತರ ಸ್ವಲ್ಪ ಗೌರ್ಮೆಂಟ್ ಕೆಲಸಗಳಲ್ಲಿ ಯಾರಾದರೂ ಇದ್ದರು ಅಂತಂದರೆ ಒಂದು ಸ್ವಲ್ಪ ಯಶಸ್ಸನ್ನು ನೋಡ್ಬೋದಾಗುತ್ತೆ. ಜೊತೆಗೆ ಗೌರ್ಮೆಂಟಿಂದ ನಿಮ್ಗೇನಾದ್ರು ಉಪಕಾರಗಳಾಗಬೇಕಾಗಿತ್ತು, ಯಾವ್ದಾರ ಕೆಲಸಗಳಾಗಬೇಕಾಗಿತ್ತು ಅಂದರೆ ಆ ಕೆಲಸಗಳೆಲ್ಲನೂ ಕೂಡ ಸ್ಥಗಿತವಾಗಿದ್ದ ಕೆಲಸಗಳೆಲ್ಲನೂ ಕೂಡ ಚಲಾವಣೆ ಆಗ್ತಾ ಹೋಗುತ್ತೆ. ಆದರೆ ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತೆ. ಯಾವ ರೀತಿಯಾದದ್ದು ಅಂತಂದರೆ, ಸ್ವಲ್ಪ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವಂಥದ್ದು ಅಥವಾ ಕೋಪ ಜಾಸ್ತಿ ಆಗುವಂಥದ್ದು, ರೆಸ್ಟ್ಲೆಸ್ ಫೀಲ್ ಆಗುವಂಥದ್ದು, ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು ಕೂಡ ಆಗುತ್ತೆ. ಯಾಕಂದರೆ ನೋಡಿ, ನಿಮಗೆ ವ್ಯಯಸ್ಥಾನದಲ್ಲಿ ಸಾಕಷ್ಟು ಗ್ರಹಗಳು ಮತ್ತೆ ನಿಮಗೆ ಕ್ರೋಢೀಕರಣ ಆಗುತ್ತೆ. ಅಂದರೆ ಆಲ್ರೆಡಿ ನಿಮಗೆ ಸೂರ್ಯ ಮತ್ತು ಏನು ಶನಿ ಗ್ರಹಗಳಿದ್ವು, ಈಗ ಸೂರ್ಯ ತನ್ನ ಪತನ ಬದಲಾಯಿಸಿದ್ರು ಕೂಡ ಅದೇ ಜಾಗಕ್ಕೆ ಕುಜ ಮತ್ತು ಬುಧ ಗ್ರಹಗಳು ಕೂಡ ಬರ್ತವೆ. ಸೊ ಇದರಿಂದ ಏನಾಗುತ್ತೆ, ಖರ್ಚು ಜಾಸ್ತಿ. ನಿಮಗೆ ಗ್ರಹಗಳ ಒಂದು ಚೇಂಜ್ ಆಗೋ ತನಕನೂ ಕೂಡ ಎಷ್ಟೇ ಲಾಭ ಬರ್ತಾ ಇದ್ರು ಕೂಡ ಖರ್ಚು ಅನ್ನೋದು ಕೂಡ ನಿಮಗೆ ಕಟ್ಟಿಟ್ಟು ಬುತ್ತಿ ಆಗಿರುತ್ತೆ. ಸೊ ಅದ್ರ ಕಡೆ ಒಂಚೂರು ನೀವು ಗಮನ ಕೊಡಬೇಕಾಗತ್ತೆ. ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತಂದರೆ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಉತ್ತಮ. ಏನೇ ಆದರೂ ಕೂಡ ನಿಮಗೆ ಹಣದ ಅರಿವು ಚೆನ್ನಾಗಿರುತ್ತೆ. ಯಾಕಂದರೆ 2ನೇ ಮನೆ ಅಧಿಪತಿ ಶುಕ್ರನೇ ನಿಮಗೆ ಲಗ್ನಕ್ಕೆ ಬಂದಿದ್ದಾನೆ. ತದನಂತರ ಶುಕ್ರನ ಬದಲಾವಣೆ ಆದಮೇಲೂ ಕೂಡ ನಿಮಗೆ ಖಂಡಿತವಾಗ್ಲೂ ಫಿನಾನ್ಷಿಯಲ್ ಸ್ಟೇಟಸಲ್ಲಿ ಚೆನ್ನಾಗಿರ್ತೀರಾ. ಖರ್ಚು ಜಾಸ್ತಿ ಇರುತ್ತೆ ಅನ್ನೋದನ್ನು ಒಂದು ಮೈಂಡಲ್ಲಿ ನೀವು ಇಟ್ಕೊಬೇಕಾಗಿ ಬರುತ್ತೆ. ಆರೋಗ್ಯ ದೃಷ್ಟಿನಲ್ಲೂ ಅಷ್ಟೇ, ನಾನು ಆಗಲೇ ಹೇಳಿದೆ, ರೆಸ್ಟ್ಲೆಸ್ ಫೀಲ್ ಆಗ್ತೀರಾ, ಬಾಡಿ ಪೇನ್ ಬರುವಂಥದ್ದು, ತಲೆನೋವು ಬರುವಂಥದ್ದು, ಇದನ್ನು ನೀವು ಈ ತಿಂಗಳಲ್ಲಿ ಸ್ವಲ್ಪ ನೋಡಬೇಕಾಗಿ ಬರುತ್ತೆ. ಇದಕ್ಕೋಸ್ಕರ ಸ್ವಲ್ಪ ಆಹಾರ ಕ್ರಮಗಳನ್ನ ಸರಿಯಾಗಿ ಇಟ್ಕೊಳ್ಳುವಂಥದ್ದು, ಧ್ಯಾನ ಮಾಡೋದು, ಮೆಡಿಟೇಷನ್ ಮಾಡೋದನ್ನ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಯಾರೆಲ್ಲ ಮೇಷರಾಶಿಯ ಉದ್ಯೋಗಸ್ಥರಿರ್ತೀರೋ ಉದ್ಯೋಗಸ್ಥರಿಗೂ ಕೂಡ ಉದ್ಯೋಗದಲ್ಲಿ ನಿಮಗೆ ಅಂಥ ಏನು ಟ್ರಬಲ್ ಅನ್ನೋದೇನು ಇರೋದಿಲ್ಲ. ಸೊ ಯಾಕೆ ಅಂತಂದರೆ ನೋಡಿ, ಗುರುವಿನ ದೃಷ್ಟಿ ಏನು ನಿಮಗೆ 6ನೇ ಭಾವಕ್ಕೆ ಬೀಳದೇ ಇರೋದ್ರಿಂದ ಟ್ರಬಲ್ ಅನ್ನೋದೇನು ಇರೋದಿಲ್ಲ. ಆದರೆ ತುಂಬ ಒಳ್ಳೆಯದಾಗುತ್ತೆ ಅಂತಲೂ ಕೂಡ ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ಯಾರನ್ನ ಪ್ರಮೋಷನ್ಗೆ ಏನಾದರೂ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರಿ ಅಂದರೆ ಸ್ವಲ್ಪ ದಿವಸಗಳ ಕಾಲ ನೀವು ಕಾಯಬೇಕಾಗಿ ಬರುತ್ತೆ. ಗುರುಬಲದ ನಂತರ ಖಂಡಿತವಾಗ್ಲೂ
ಖಂಡಿತವಾಗ್ಲೂ ನೀವು ಪ್ರಮೋಷನ್ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಪರಿಹಾರವಾಗಿ ನೀವು ಯಾವಾಗಲೂ ಶನೇಶ್ವರನ ಒಂದು ಧ್ಯಾನ ಮಾಡಬೇಕಾಗುತ್ತೆ. ಯಾವ ರೀತಿಯಾದ ಅಂತಂದರೆ ಸ್ವಲ್ಪ ದಾನ ಧರ್ಮ ಜಾಸ್ತಿ ಮಾಡುವಂಥದ್ದು, ಅದರಲ್ಲೂ ಶನಿವಾರ ಸಾಯಂಕಾಲ ಸೂರ್ಯಾಸ್ತದ ನಂತರ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು. ಶುಕ್ರ ನಿಮಗೆ ಲಗ್ನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ, 2ನೇ ಮನೆಗೂ ಸಂಚಾರ ಮಾಡ್ತಾನೆ, ಇದರಿಂದ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಹಾಗಾಗಿ ಲಕ್ಷ್ಮಿ ಆರಾಧನೆ ಜಾಸ್ತಿ ಮಾಡುವಂಥದ್ದು, ಪ್ರತಿ ಶುಕ್ರವಾರ ಲಕ್ಷ್ಮಿ ಅಷ್ಟೋತ್ರ ಹೇಳ್ಕೊಳ್ಳುವಂಥದ್ದು, ಮತ್ತು ಆಂಜನೇಯನ ಸ್ಮರಣೆ ಪ್ರತಿದಿನವೂ ಕೂಡ ನೀವು ಹನುಮಾನ್ ಚಾಲಿಸ ಕೇಳುವಂಥದ್ದು. ಇದನ್ನು ಮಾಡಿಕೊಂಡ್ರೆ ನಿಮ್ಗೆ ಎಂಥ ಸಂಕಷ್ಟಗಳು ಬಂದರೂ ಕೂಡ ಅದರಿಂದ ನೀವು ಪಾರಾಗ್ಬೋದು. ಇನ್ನು ಇದಾಗಿತ್ತು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಸೊ ದ್ವಾದಶ ರಾಶಿಗಳ ಬಗ್ಗೆ ಏನೆಲ್ಲ ಪರಿಣಾಮಗಳಾಗ್ತಿದೆ ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಾ. ಆದರೆ ನೋಡಿ, ನಿಮಗೆ ಫಲದಲ್ಲಿ ಏನಾದರೂ ವ್ಯತ್ಯಾಸಗಳಿತ್ತು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕೆ ಅಂತಂದರೆ ಅದರಲ್ಲಿ ನಿಮ್ಮ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಮತ್ತು ನಿಮಗೆ ನಡೀತಿರುವಂಥ ದಶಾಭುಕ್ತಿನೇ ಬೇರೆ ಆಗಿರುತ್ತೆ. ಸೊ ಆಗ ಫಲದಲ್ಲಿ ಖಂಡಿತವಾಗ್ಲೂ ನಿಮಗೆ ವ್ಯತ್ಯಾಸನ ನೋಡಬೇಕಾಗಿ ಬರುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ನಿಮ್ಮ ಜಾತಕಗಳನ್ನ ತೋರಿಸ್ಕೊಳ್ಳಿ, ನಿಮ್ಮ ನಡೀತಿರುವಂಥ ದಶಾಭುಕ್ತಿಗೆ ತಕ್ಕನಾದ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಆಗುವಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬೋದು. ನೀವು ನಮ್ಮಲ್ಲೇನಾದರೂ ಜಾತಕಗಳನ್ನ ವಿಮರ್ಶೆ ಮಾಡಿಸ್ಕೊಬೇಕು ಅಂತಂದರೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ತೊಗೋಬಹುದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ಮುಂದಿನ ತಿಂಗಳಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.